ಸರ್, ಈಗ ಸಿ.ಟಿ. ರವಿ ವಿಚಾರದಲ್ಲಿ ನೀವು ಸಿ.ಟಿ. ರವಿ ಪರ ಮಾಡ್ತಿದ್ರು, ಓಕೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆದ ಅನ್ಯಾಯವನ್ನು ಯಾರು ಕೂಡ ಖಂಡಿಸ್ತಾ ಇಲ್ಲ ಬಿಜೆಪಿಯವರು. ಈ ತರ ಡಬಲ್ ಸ್ಟ್ಯಾಂಡರ್ಡ್ ಯಾಕಂತ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಸಭಾಪತಿಗಳು ಒಂದು ರೂಲಿಂಗ್ ಕೊಟ್ಟಿದ್ದಾರೆ. ಅದನ್ನು ರೂಲಿಂಗ್ ಪಾರ್ಟಿ ಇರ್ಬೋದು, ವಿರೋಧ ಪಕ್ಷದ ಎಲ್ಲರೂ ಪಾಲನೆ ಮಾಡಬೇಕಾಯ್ತು. ಆ ಸಭಾಸ್ಥಾನಕ್ಕೆ ಏನಾದರೂ ಗೌರವ ಬರಬೇಕು ಅಂದರೆ ಆ ರೂಲಿಂಗ್ನ ಎಲ್ಲರೂ ಪಾಲನೆ ಮಾಡಬೇಕು ಅಂತಕ್ಕಂಥದ್ದು ನಾನೊಬ್ಬ ಶಾಸಕನಾಗಿ ಹೇಳೋದಕ್ಕೆ ಬಯಸ್ತೇನೆ. ಸರ್, ಈಗ ಆಣೆ ಪ್ರಮಾಣ ಮತ್ತೆ ರಾಜಕೀಯದಲ್ಲಿ ಬರ್ತಾ ಇದೆ, ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಬೇಕು ಅಂತ ಆಹ್ವಾನ ಕೊಟ್ಟಿದ್ದಾರೆ. ಬಸವರಾಜ ಹೊರಟ್ಟಿ ಸರ್ ಅವರು ಒಂದು ರೂಲಿಂಗ್ ಕೊಟ್ಟಾದ್ಮೇಲೆ ಎರಡೂ ಪಕ್ಷದ ನಾಯಕರುಗಳು ಆ ಸಭಾಸ್ಥಾನಕ್ಕೆ ಮುಂದೆ ಗೌರವ ಸಿಗಬೇಕು ಅಂತಂದರೆ ಅವ್ರು ಏನು ಹೇಳಿದ್ದಾರೆ ಅದನ್ನು ಪರಿಪಾಲನೆ ಮಾಡಬೇಕು ಅಂತಕ್ಕಂಥದ್ದೇ ಅವರೆಲ್ಲ ನೋಡಿ ಒಂದು ರೂಲಿಂಗ್ ಕೊಟ್ಟಿರ್ತಕ್ಕಂಥದ್ದು, ತಮಾಷೆಗೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಆ ಸಭಾಪತಿಗಳಿಗೆ ಅಂತಂದರೆ ಒಂದು ವಿಶೇಷವಾದ ಭಾರತದಲ್ಲಿ ಸಂವಿಧಾನದಲ್ಲಿ ಒಂದು ಗೌರವ ಇರ್ತಕ್ಕಂಥದ್ದು, ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಬಯಕೆ. ಸರ್, ಶಾಸಕ ಮುನಿರತ್ನ ಅವ್ರ ಮೇಲೆ ಮೊಟ್ಟೆ ಹಚ್ತಿದ್ದಾರೆ ಸರ್. ಬಳಿಕ ಈಗ ಅವ್ರ ಮೇಲೆ ಟಾರ್ಗೆಟ್ ಆಯಿತು ಅಂತ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಾಗಿಲ್ಲ. ಪ್ರಯತ್ನ ಆಗಿದೆ ಸರ್, ಪ್ರಯತ್ನ ಆಗಿದೆ. ಒಂದ್ ಕಡೆ ಸಿ.ಟಿ. ರವಿ ಅವರ ಮೇಲೆ ಸದನದಲ್ಲೇ ಹಲ್ಲೆ ಮಾಡುವಂತ ಪ್ರಯತ್ನ ಆಗಿತ್ತು. ಇವತ್ತು ಆಗಿದ್ರೆ ನೋಡಿ, ಸಿ.ಟಿ. ರವಿ ಮೇಲೆ ಯಾವತ್ತು ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಯಾವತ್ತು ಪೊಲೀಸ್ನವ್ರು ಒಳಗಡೆ ಬಂದು ಕರ್ಕೊಂಡೋಗ್ತಕ್ಕಂಥ ಅದನ್ನು ಬೇರೆ ಯಾವುದೇ ಪಕ್ಷದವರಾಗಲಿ ಆ ಥರ ನಿರ್ದೇಶನ ಇಲ್ಲ. ಅದು ಆಗಬಾರ್ದಾಗಿತ್ತು, ಆಗಿದೆ. ಅದೊಂದು ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳ್ಕೊಂತದೆ. ಏನು ಸಭಾಪತಿಗಳು ನಿನ್ನೆ ರೂಲಿಂಗ್ ಕೊಟ್ಟಿದ್ದಾರೆ, ಮೊನ್ನೆ ರಾತ್ರಿ ಏನು ರೂಲಿಂಗ್ ಕೊಟ್ಟಿದ್ದಾರೆ, ಅದನ್ನು ಪರಿಪಾಲನೆ ಎಲ್ಲರೂ ಮಾಡಬೇಕು ಅಂತಕ್ಕಂಥ ನನ್ನ ಕೋರಿಕೆ.